ಫುಲ್ ಇಷ್ಟರು. ಸೊ ನೀವು ನೋಡ್ತಾ ಇದ್ದೀರಾ ಪ್ರೊ ಇಂಡಿಯನ್ ಟಿವಿ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನಗಳಾಯ್ತು. ಮನೀಶ್ ಅವರು ಹೇಗಿರ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀನಿ ಸರ್. ಪುಷ್ಪ ಸಿನಿಮಾದಲ್ಲಿ ಸಿಕ್ಕಿರೋದು ತುಂಬಾ ದೊಡ್ಡದು. ಯಾಕಂದ್ರೆ ಅಲ್ಲಿ ಲಾಸ್ಟ್ ಯಾವುದೋ ಸಿನಿಮಾಗ ಒಂದು ಇದರಲ್ಲಿ ರಿವ್ಯೂ ಕೇಳಿದ್ರೆ. ಓಕೆ, ಹೇಗಿದೆ ಸಿನಿಮಾ ಪುಷ್ಪ 2? ಸಗಲಾಗಿದೆ ಸರ್, ತುಂಬ ಎಂಜಾಯ್ ಮಾಡಿದ್ವಿ. ಅದು ಫೈಟ್ ಸೀನ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಪಾರ್ಟ್ 3 ಬೇರೆ ಬರುತ್ತೆ. ಇನ್ನು ಕೆಲವೊಂದು ವಿಚಾರಗಳೇನು ಬಿಟ್ಕೊಟ್ಟಿಲ್ಲ. ಡಾಲಿ ಎಂಟ್ರಿನೇ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಪಾರ್ಟ್ 3 ನೋಡೋದಾನೆ. ಅದು 2 ಮಾತ್ರ ಬೇರೆ ಲೆವೆಲ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ಅಲ್ಟಿಮೇಟ್ ಸರ್. ಅದು ಇದೆಯಲ್ಲ, ಹಂಗೆ ಮೈ ಜುಮ್ ಅಂದ್ಬಿಡುತ್ತೆ. ಒಂದು ಹೆಣ್ಣು ಮೈ ಮುಟ್ಟಿದ್ರೆ ಏನು ಮಾಡಬೇಕು ಅಂತ ಕಡಕ ತೋರಿಸಿದಾರೆ. ಫೈಟ್ ಸೀನ್ಗೋಸ್ಕರ ಬಿಟ್ಕೊಡ್ಬೇಕು ಸರ್, ಆ ರೇಂಜಲ್ಲಿ ತೆಗ್ದಿದ್ದಾರೆ. ಸೊ ಪಾರ್ಟ್ 1ಗಿಂತ ಪಾರ್ಟ್ 2 ಮೀರಿದೆ. ಎರಡು ಒಂದೇ ಸರ್. ಅಂದ್ರೆ ಅದ್ರಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಇದ್ರ ಫೈಟ್ಸ್ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಹೇಳ್ತಾರೆ ಪಾರ್ಟ್ 3 ಪಾರ್ಟ್ 4 ತನಕ ಬರುತ್ತೆ. ಪಾರ್ಟ್ 3 ಅಂತ ಬಿಟ್ಟಿದ್ದಾನೆ. ಸ್ಕ್ರಿಪ್ಟ್ ಎಲ್ಲ ಹೇಳ್ಬಿಟ್ಟು ಅವೆಲ್ಲ ಪುಂಕ್ತಾರ್ ಸರ್, ಅವ್ರು ಡೈರೆಕ್ಟರ್ಗೆ ಗೊತ್ತಿಲ್ಲ. ಪಾರ್ಟ್ 3 ಬಿಟ್ಟವನೇ ಹೇಳ್ಬೋದು. ಪಾರ್ಟ್ 4 ಯಾರು ಹೇಳಿದ್ರು ಪುಂಕ್ತಾರೆ. ಪುಂಗರ್ ಮಾತೆಲ್ಲ ನಂಬೇಡ್ರಿ, ನನ್ನ ಮಾತು ನಂಬಿ. ಚೆನ್ನಾಗಿದೆ, ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಖುಷಿ ಆಗುತ್ತೆ ಸರ್. ಪ್ಯಾನ್ ಇಂಡಿಯಾ ಸಿನಿಮಾನ ಅದೆಲ್ಲರೂ ಗೊತ್ತಿರೋದು. ಅಂದ್ರೆ ಎಲ್ಲಾ ಕಡೆ ಒಂದೊಂದು ರೆಸ್ಪಾನ್ಸ್ ಇದೆ. ಈಗ ಹೇಳ್ತಾ ಇದ್ನಲ್ಲ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಇವ್ರಗಳ ಬಗ್ಗೆ. ಇವಾಗ ನಾನೇನ್ ಸರಿ, ನಾನು ನೋಡಿದೀನಿ, ನನ್ ಚೆನ್ನಾಗಿ ನಾನು ಹೇಳ್ಬೋದು. ಇದನ್ನ ವಿಡಿಯೋ ನಿಮ್ಮ ಹತ್ರ ಮಾಡ್ತೀರಾ, ನೀವು ಆನೆಸ್ಟ್ ಆಗಿ ರಿವ್ಯೂ ಕೊಡ್ತೀರಾ ಅಂತ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಅಂದ್ರೆ ಸರ್ ಇವಾಗ ಮಹೇಶ್ ಅವರು ಆನೆಸ್ಟ್ ಆಗಿ ಹೇಳ್ತಾರಂತ ಮಾತ್ರನೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್. ಅಂದ್ರೆ ಕೆಲವೊಂದ್ಸತಿ ನಾನು ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಆದ್ರೆ ಸತ್ಯ ಏನಂದ್ರೆ ಚೆನ್ನಾಗಿದೆ. ನೀವು ಕೇಳಿದರೆಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಬೇರೆ ಕಡೆ ಚೆನ್ನಾಗಿ ನಾವೆಲ್ಲ ನಂಬಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ ಸರ್, ಫೈಟ್ಸ್ ಮಾತ್ರ ಅಲ್ಟಿಮೇಟ್ ಇದೆ, ಸಖತ್ತಾಗಿದೆ. ಅದೇ ಪಾರ್ಟ್ 3 ವೆಯ್ಟ್ ಮಾಡಬೇಕು. ಫುಲ್ ಅಂತೂ ಮುಗಿಸಿಲ್ಲ, ಕಥೆನಂತೂ ಮುಗಿಸಿಲ್ಲ, ತಲೆ ಕೂಡ ಬಿಟ್ಟೆ ಮಾಡ್ತಾ ಇದ್ದಾನೆ. ಇನ್ನೂ ಕಮ್ಮಿ ಯಾಕಂದ್ರೆ ತುಂಬಾ ಪ್ರಶ್ನೆಗಳೆಲ್ಲ ಇನ್ನ ತೋರಿಸಿಲ್ಲ. ಆದ್ರೆ ಬೇರೆ ಲೆವೆಲ್ ಇದೆ. ಯಾಕಂದ್ರೆ ಸ್ಟಾರ್ಟ್ ನನ್ನ ಮೈನಸ್ ಅನ್ನೋದಕ್ಕಿಂತ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸೀನ್ ಬಂತು, ಅದರಿಂದ ಕತೆ ಸ್ಟಾರ್ಟ್ ಆಗೋದು. ಆದ್ರೆ ಆ ಸೀನೇ ಇಲ್ಲ, ಅದೇ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ಏನಾಗುತ್ತೆ ಏನು, ಅವನೇನು ಕಲ್ ಜಪಾನ್ಗೆ ಹೋದ. ಒಂದು ಪಾರ್ಟ್ 1 ನಲ್ಲಿ ಇದೇ ತರನೇ ಪಾರ್ಟ್ 2 ನಲ್ಲಿ ಹಂಗೆ ಕಂಟಿನ್ಯೂ ಆಗಿದೆಯಾ? ಗ್ಯಾರಂಟಿ 200% ಸರ್. ಸಿನಿಮಾ ನಡೆಯೋದೇ ಅದ್ರ ಮೇಲೆ. ಇದರಲ್ಲಿ 5% ಅವ್ರದ್ದು ಹೆಂಗಿದೆ ಆಕ್ಟಿಂಗ್ ಎಲ್ಲ? ಬೇರೆ ಲೆವೆಲ್ ಇದೆ ಅವ್ರದ್ದು. ಅಂದ್ರೆ ಒಬ್ಬ ನನ್ನ ಮಗನ್ ಅಂದ್ರೆ ಏನು ಹೇಳ್ದಾರ, ನನ್ನ ಮಗನ್ ಗುರುಸ್ರಿ ಏನೇನು ಮಾಡ್ತಾನೆ ಅನ್ನಕ್ಕೆ ಇದ್ರಲ್ಲಿ ಇನ್ನೂ ಕಳಕಾಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಸಿನಿಮಾ ನೋಡ್ಬೋದು ಸರ್. ತಗ್ಗೇದೆಲೆ ಹೋಗ್ಬಿಟ್ಟು ಅವೆಲ್ಲ ಏನಿಲ್ಲ, ತಗ್ಗೇದೆಲ್ಲೇ ಸಿನಿಮಾ ಫುಲ್ ಇರೋದು. ಒಂದೇನು ಡೈಲಾಗ್ ಇಷ್ಟ ಇರೋದು, ಒಬ್ಬ ಉಳಿಸ್ರೆ ನನ್ನ ಮಗಂಗೆ ಯಾರಿಗೂ ತಲೆ ಬಾಗ್ದಿಲ್ದಂಗೆ ನಮ್ಮನ್ನ ಹೆಂಗ್ ಬದುಕಬೇಕು ಅಂತ ಕಣಕಾಗಿ ತೋರಿಸಿದ್ದಾರೆ. ಒಳ್ಳೆ ಸಿನಿಮಾ ಸರ್, ಎಂಟರ್ಟೈನ್ಮೆಂಟು ಪಕ್ಕ ಸರ್. ಆರಾಮ ಫ್ಯಾಮಿಲಿ ಬಂದೇ ಬರ್ತಾರೆ. ಟಿಕೆಟ್ ಎಲ್ಲ ಎಕ್ಸ್ಟ್ರಾ ಅದೊಂದು ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಅದೇ ಕೆಲವ್ರಿಗೆ ಅತ್ಯಾಸೆ ನನ್ನ ಮಕ್ಕಳು, ಅದೊಂದು ಮೈನಸ್ ಇವ್ರದ್ದೇನಂದ್ರೆ ಅತ್ಯಾಸೆ ಬೀಳಕ್ ಹೋಗ್ಬಾರ್ದು ಸರ್. ಅಂದ್ರೆ ನಾವು ಒಂದು ಲೆಕ್ಕ ತೋರಿಸ್ಬೇಕು, ನಮಗೂ 1000 ಕೋಟಿ ಆಗಿದೆ 500 ಕೋಟಿ ಅಂತ ತೋರ್ಸಕ್ಕೆ ನೀನ್ 100 ರೂಪಾಯಿ ಇಟ್ಟು ಮಾಡೋ, ಅದಕ್ಕೆ ತಾಕತ್ತು, ಅದು ಗಂಡಸ್ತಾನ. ಯಾರಿಗೂ ಬೈತಿಲ್ಲ ನಾನು, ಹೇಳ ಸರ್. ಬಾಹುಬಲಿ ಎಲ್ಲ ನೋಡಿ ಸರ್, ಅದು ಅಂತ ಪ್ಯಾನ್ ಇಂಡಿಯಾ 100-150 ಇಟ್ಬಿಟ್ಟೆ 1000-2000 ಕೋಟಿ ಮಾಡ್ತು. ಏನಂದ್ರೆ ನಂಬಿಕೆ ಜನ ಬರ್ತಾರೆ ಒಳ್ಳೆ ಕತೆಗೆ ಅಂತ. ಇವ್ರು ಹಂಗಿತ್ತು ಮಾಡ್ಬೇಕು. ಅಷ್ಟು ಟಿಕೆಟ್ ಇದೆ ನಾರ್ಮಲ್ ಅಲ್ಲಿ ಸರ್. ಇವಾಗ ಸಾಲ ಕಾಲೇಜ್ ಹುಡುಗರೆಲ್ಲ ಬಂದಿರೋ, ಯಾರು ಯಾವ ಬುಕ್ ಮಾಡಿರ್ತಾರೋ ಯಾವ ಗಾಡಿ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಪಾಪ. ಇಲ್ಲಿ ಒಳ್ಳೆ ಸಿನಿಮಾ ಬರುತ್ತೆ ಸರ್. ಒಟ್ಟಿನಲ್ಲಿ ಪಕ್ಕ ಫಸ್ಟ್ ನೀವು ನೋಡಿ ದಯವಿಟ್ಟು. ಚೆನ್ನಾಗಿ ಎಂಜಾಯ್ ಮಾಡೋಣ ಸರ್. ಅಷ್ಟೇ, ನಾನು ಸಿನಿಮಾ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಎಂಜಾಯ್ ಮಾಡ್ಬೋದು. ಓಕೆ.